ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ರತನ್ ಟಾಟಾ ಅವರ ಬಗ್ಗೆ ಗೊತ್ತೇ ಇರುತ್ತೆ. ಭಾರತದ ಅತ್ಯಂತ ಶ್ರೀಮಂತ ಉದ್ಯಮಿಗಳಲ್ಲಿ ಇವರು ಒಬ್ಬರು. ಇವರು ಈಗ 165 ಕೋಟಿ ವೆಚ್ಚದಲ್ಲಿ ಪೆಟ್ಸ್ಗಳಿಗಾಗಿ ಒಂದು ಹಾಸ್ಪಿಟಲ್ನ ನಿರ್ಮಿಸ್ತಾ ಇದ್ದಾರೆ. ಇದು ಬಂದು ರತನ್ ಟಾಟಾ ಅವರ ಹಲವು ವರ್ಷಗಳ ಕನಸಾಗಿದೆ. ಒಂದು ಬಾರಿ ರತನ್ ಟಾಟಾ ಅವರು ಸಾಕಿದ್ದಂತಹ ಒಂದು ನಾಯಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ನ ಮಾಡಬೇಕಾಗಿರುತ್ತೆ. ಆದರೆ ಈ ರೀತಿಯ ಸೌಲಭ್ಯ ಭಾರತದಲ್ಲಿ ಇಲ್ಲದಿರುವಂಥ ಕಾರಣ ಇವರು USA ಈ ಡಾಗ್ನ ತಗೊಂಡು ಹೋಗ್ತಾರೆ. ಆದರೆ ಇವರು ಹೋಗುವಂಥದ್ದು ತಡವಾಗಿರುತ್ತೆ, ಹಾಗಾಗಿ ಇದಕ್ಕೆ ಟ್ರೀಟ್ಮೆಂಟ್ನ ಸರಿಯಾಗಿ ಮಾಡೋದಕ್ಕಾಗಲ್ಲ. ಆದ್ದರಿಂದ ಇವರು ಭಾರತದಲ್ಲೇ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರುವಂತಹ ಅನಿಮಲ್ ಹಾಸ್ಪಿಟಲ್ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಈಗ ಹಾಸ್ಪಿಟಲ್ ರೆಡಿಯಾಗಿದೆ. ಇದು ಬಂದು ಮಾರ್ಚ್ 2024ರಲ್ಲಿ ಲಾಂಚ್ ಆಗುತ್ತೆ. ಈ ಹಾಸ್ಪಿಟಲ್ನ 2.2 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಹಾಸ್ಪಿಟಲ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 165 ಕೋಟಿ ಹಣ ಖರ್ಚಾಗ್ತಿದೆ. ಈ ಹಾಸ್ಪಿಟಲ್ನಲ್ಲಿ ಡಾಗ್ಸ್, ಕ್ಯಾಟ್, ರ್ಯಾಬಿಟ್ಸ್ ಹಾಗೆ ಸ್ಮಾಲ್ ಎನಿಮಲ್ಗಳಿಗೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಹಾಗೆ ಈ ಹಾಸ್ಪಿಟಲ್ನಲ್ಲಿ 24/7 ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಈ ಹಾಸ್ಪಿಟಲ್ನಲ್ಲಿ ಸುಮಾರು 200 ಎನಿಮಲ್ಗಳಿಗೆ ಒಂದೇ ಸಮಯದಲ್ಲಿ ಟ್ರೀಟ್ಮೆಂಟ್ನ ಮಾಡಬಹುದು. ಈ ಹಾಸ್ಪಿಟಲ್ನ ಬಂದು ಮುಂಬೈನಲ್ಲಿರುವಂತಹ ಮಹಾಲಕ್ಷ್ಮಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ಹಾಸ್ಪಿಟಲ್ನ ಹೆಸರು ಏನು ಅಂತ ನೋಡೋದಾದ್ರೆ ಟಾಟಾ ಟ್ರಸ್ಟ್ ಸ್ಮಾಲ್ ಎನಿಮಲ್ ಹಾಸ್ಪಿಟಲ್ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇದಿಷ್ಟು ರತನ್ ಟಾಟಾ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಹಾಸ್ಪಿಟಲ್ನ ಒಂದು ಇನ್ಫಾರ್ಮೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.